ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಪ್ರಿಯದರ್ಶಿನಿ ಮೇಡಮ್ ಅವ್ರ ಕಡೆಯಿಂದ ಒಬ್ಬರು ಒಳ್ಳೇದಾಗೈತೆ ಅವ್ರಿಗೆ. ಅವರು ಒಂದು ಬಿಸ್ನೆಸ್ ಮಾಡ್ತಾಯಿದ್ರು. ಆ ಬಿಸ್ನೆಸ್ಸಲ್ಲಿ ತುಂಬ ಇಂಪ್ರೂವ್ಮೆಂಟ್ ಕಂಡೈತೆ, ಚೇಂಜಸ್ ಕಂಡೈತೆ. ಅವ್ರು ನಮ್ಮ ಜೊತೆ ಮಾತಾಡೋದಕ್ಕೆ ರೆಡಿ ಇದ್ದಾರೆ. ಫಸ್ಟ್ ಅವ್ರನ್ನ ಮಾತಾಡಿಸ್ತೀನಿ. ಅದಾದಮೇಲೆ ಇವ್ರು ಏನು ಮಾಡಿಕೊಟ್ರು, ಯಾವ ಥರ ಬಿಸ್ನೆಸ್ ಈಗ ಡೆವಲಪ್ ಆಗೈತೆ, ವಿಚಾರ ಡೈರೆಕ್ಟ್ ಆಮೇಲೆ ಮೇಡಮ್ ಅವ್ರ ಜೊತೆ ಮಾತಾಡೋಣ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ನೀವೇನು ಮಾಡ್ತೀರಾ, ನಿಮ್ಮ ಪರಿಚಯ ಮಾಡಿಕೊಡಿ, ಮತ್ತು ಯಾವ ಒಂದು ತೊಂದರೆಗೋಸ್ಕರ ನೀವು ಪ್ರಿಯದರ್ಶಿನಿ ಮೇಡಮ್ ಅವ್ರನ್ನ ಭೇಟಿ ಮಾಡಿದ್ರಿ? ಸರ್, ನನ್ನ ಹೆಸರು ಶ್ವೇತಾ ಅಂತ. ನಾನು KR ನಗರದಿಂದ ಕಾಲ್ ಮಾಡ್ತಾ ಇದ್ದೀನಿ. ಸರ್, ನಾನು ಪ್ರಿಯದರ್ಶಿನಿ ಅಮ್ಮ ಅವ್ರನ್ನ ಮೀಟ್ ಮಾಡಿದ್ ಹೆಂಗೆ ಅಂತ ಅಂದ್ರೆ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ವಿ. ಅಂದ್ರೆ ಕಷ್ಟ ಅಂತ ಅಂದವರಿಗೆ ಮತ್ತೆ ಏನಾದ್ರು ಪ್ರಾಬ್ಲಮ್ ಇರೋರಿಗೆ ಅದು ವಿಡಿಯೋ ಮಾಡಿ ನಾವ್ ಹಾಕ್ತಿದ್ವಿ. ಅವಾಗ ಪ್ರಿಯದರ್ಶಿನಿ ಅಮ್ಮ ಅವರು ನಮಗೆ ಗೊತ್ತಿಲ್ದಂಗೆ ಅವರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಕೊಂಡು 10,000 ದುಡ್ಡಾಗಿದಾಗಿರ್ಬೋದು ಮತ್ತ ಅವ್ರ ಕೈಯಲ್ಲಾಗಿರೋ ಸಹಾಯಗಳಾಗಿರ್ಬೋದು ಮಾಡ್ತಾ ಬರ್ತಾ ಇದ್ರು. ನಾವ್ ಇವ್ರು ಯಾರು ಈ ತರ ಹೆಲ್ಪ್ ಮಾಡ್ತವ್ರಲ್ಲ ನಮ್ಗೆ ಗೊತ್ತಿಲ್ದೆ, ಆಮೇಲಿಂದ ನಮ್ಗೆ ಅವರು ಪ್ರಿಯದರ್ಶಿನಿ ಅಮ್ಮ ಅವ್ರು ಫೋನ್ ಮಾಡ್ತಿರ್ಲಿಲ್ಲ. ಇವ್ರ ಅಂದ್ರೆ ನಾವು ಯಾರ ಬಗ್ಗೆ ವಿಡಿಯೋ ಮಾಡಾಕ್ತಿದ್ವಲ್ಲ ಅವ್ರು ಕಾಲ್ ಮಾಡ್ತಾರೆ. ಇಂಥವ್ರ ಹಿಂಗ್ ದುಡ್ಡು ಹಾಕಿದ್ರು, ಇಂಥವ್ರ ಹಿಂಗ್ ಕೊಟ್ರು ಅಂತ. ಅವಾಗ ನಾವ್ ಅವ್ರ ಬಗ್ಗೆ ವಿಡಿಯೋ ಮಾಡಾಕದ್ವಿ. ವಿಡಿಯೋ ಮಾಡಾಕದಾಗ ಅವ್ರನ್ನ ನಂದು ಸ್ವಲ್ಪ ಪರ್ಸನಲಿ ಪ್ರಾಬ್ಲಮ್ ಇತ್ತು. ನಂದು ಪಾರ್ಲರ್ ಇತ್ತು, ಮತ್ತೆ ನಂದು ಇವೆಂಟ್ ಇತ್ತು, ಈ ತರ ಇತ್ತು. ಅದು ನನ್ಗೆ ಲಾಸ್ ಆಗಕ್ ಬಂದಿತ್ತು. ಸೊ ನಾನೇ ಕೇಳ್ದೆ, ಅಮ್ಮ ನಾನ್ ಬೇರೆಯವ್ರಿಗೆ ಹಿಂಗ್ ಒಳ್ಳೇದ್ ಮಾಡಕ್ ಹೋಗಿ ನನಗೆ ಹಿಂಗ್ ಪ್ರಾಬ್ಲಮ್ ಆಗ್ತೈತೆ, ಏನ್ ಮಾಡೋದು ಇದ್ರ ಬಗ್ಗೆ, ನನಗ್ ತುಂಬಾನೇ ಪ್ರಾಬ್ಲಮ್ ಆಗ್ತೈತೆ ಅಂತ ಹೇಳ್ದೆ. ಸೊ ನಾನು ಆಮೇಲೆ ಅಲ್ಲಿಗೆ ಒಬ್ಬಪ್ಪ ಇಲ್ಲಿ ಡೈರೆಕ್ಟ್ ಆಗಿ ಮಾತಾಡ್ಬೇಕು, ಯಾರೇ ಆದ್ರೂನು ಡೈರೆಕ್ಟ್ ಆಗಿ ಬಂದ್ ಮಾತಾಡಿ ಅಂತ ಹೇಳಿದ್ರು. ಆಗ ಸರಿ ಆಯ್ತು ಅಂದ್ಬಿಟ್ಟು ನಾನು ಡೈರೆಕ್ಟ್ ಆಗಿ ಹೋದೆ. ಸಿಕ್ಕಲ್ಲ, ನನ್ ಪುಣ್ಯ ಅನ್ಕೊಬೇಕು, ನನಗ್ ಸಿಕ್ಕಿದ್ರು. ಸಿಕ್ಕಿ ಸರ್ ಅಲ್ಲಿ ಹೋಗ್ ಬಂದ್ಮೇಲೆ ನನ್ ಲೈಫ್ ಒಂಥರ ಟರ್ನ್ ಆಯ್ತು ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂತಂದ್ರೆ ಅಷ್ಟು ನೆಮ್ಮದಿಯಾಗಿ ಇವಾಗಿದ್ದೀನಿ. 15 ದಿನ ಸರ್ ಅವ್ರು ಕೊಟ್ಟಿದ್ ನನಗೆ 100 ರೂಪಾಯಿ ಇಸ್ಕೊಂಡು ಒಂದ್ ಪೂಜೆ ಮಾಡು ಅಂತ ಕೊಟ್ರು ಅಷ್ಟೇ. ಅದ್ ಪೂಜೆ ಮಾಡಾದ್ಮೇಲೆ ನಾನು 15 ದಿನದಲ್ಲಿ 50,000 ಸಂಪಾದನೆ ಮಾಡಿದೀನಿ. ಏನ್ ನೀವು ಪಾರ್ಲರ್ ಬಿಸ್ನೆಸ್? ಪಾರ್ಲರ್ ಇವೆಂಟ್. ಅದಾದ್ಮೇಲೆ ಸರ್ ನಾನು ಅಕಾಡೆಮಿ ಓಪನ್ ಮಾಡಿದೀನಿ. ಅದಾದ್ಮೇಲೆ ನಾನು ಟ್ಯಾಟೂ ಶಾಪ್ ಓಪನ್ ಮಾಡಿದೀನಿ. ಅದಾದ್ಮೇಲೆ ನಾನು ಬಟ್ಟೆ ಅಂಗಡಿ ಕೂಡ ಓಪನ್ ಮಾಡಿದೀನಿ. ಎಲ್ಲ ನೀವೇ ನೋಡ್ಕೋತೀರಾ ಇಲ್ಲ ಬೇರೆ? ಇಲ್ಲ ಸರ್, ಹುಡುಗರುಗಳನ್ನ ಇಟ್ಟಿದೀನಿ ಕೆಲ್ಸಕ್ಕೆ ಅಂತ. ಸೂಪರ್. ನಾನ್ ಬೇರೆಯವ್ರ ಹತ್ರ ಕೆಲ್ಸ ಮಾಡ್ತಿದ್ದಳು. ಇವತ್ ನಾನೇ ಓನರ್ ಆಗಿ ನಾನು ಇಷ್ಟು ಮೇಂಟೈನ್ ಮಾಡ್ತಾ ಇದೀನಿ. ಅದಕ್ಕೆ ಅಮ್ಮನೇ ಕಾರಣ. ಓಕೆ, ಅದೇನು ಅವರು ಕೊಟ್ಟಿದ್ದು ಮಂತ್ರ ಹೇಳ್ಬೋದಾ? ಸರ್, ಮಂತ್ರನು ಹೇಳಿಲ್ಲ ಸರ್. ಅವರು ಜಸ್ಟ್ ಏನಂತ ಅಂದ್ರೆ ಒಂದು ಪೂಜೆ ಮಾಡೋದಕ್ಕೆ ಶ್ರೀಚಕ್ರ ಅಂತ ಕೊಟ್ರು. ಅದಕ್ಕೆ ಅವರು ನಮಗ್ ಮಂತ್ರ ಹೇಳೋದಕ್ಕೂ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಲಿಂಕೆ ಕಳಿಸ್ಬಿಟ್ರು, ಇದನ್ನ ಹಾಕ್ಬಿಟ್ಟು ನೀವು ಪೂಜೆ ಮಾಡ್ರಪ್ಪ ಅಂತ. ಅಲ್ಲಿಂದ ನಿಮ್ಗೆ ಒಳ್ಳೇದಾಗೈತೆ? ಹೌದು ಸರ್, ಲೈಫ್ ಟರ್ನ್ ಆಗೋಯ್ತು. ನನಗೆ ಅಲ್ಲ, ನಾನ್ ಕರ್ಕೊಂಡ್ ಹೋಗಿದ್ ನನ್ ಫ್ರೆಂಡ್ಸ್ ಗಳಿಗೂ ಒಳ್ಳೇದಾಗೈತೆ. ನಾನೇ ಕಳ್ಸಿದೆ. ನನಗ್ ಫೋನ್ ಮಾಡಿದವ್ರಿಗೆಲ್ಲ ಒಳ್ಳೇದಾಗೈತೆ. ಅಲ್ಲಿ ಹೋಗಿರೋರೆಲ್ಲ ಒಳ್ಳೇದಾಗೈತೆ ಅಂತ ರೆಸ್ಪಾನ್ಸ್ ಸರ್ ನನಗೆ ಮಾಡಿರೋದು. ಇಲ್ಲಿರೋದು ನಿಮ್ ಪಾರ್ಲರ್ ನಮ್ಮ ವೀಕ್ಷಕರು ಯಾರಾದ್ರೂ ಇದ್ರೆ ನೀವು ಅಡ್ರೆಸ್ ಹೇಳಿದ್ರೆ? KR ನಗರ ಸರ್, ಮೈಸೂರು ಡಿಸ್ಟ್ರಿಕ್ಟ್, KR ನಗರ ಟೌನ್. ಓಕೆ, ಒಳ್ಳೇದಾಗ್ಲಿ ಮೇಡಮ್ ಅವರೇ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಯಾವ ತರದ್ದು ಮಾಡ್ಕೊಟ್ಟಿದ್ ಮೇಡಮ್ ನೀವು ಇವ್ರಿಗೆ? ಸರ್, ಇವರಿಗೆ ವ್ಯಾಪಾರ ಅಭಿವೃದ್ಧಿ ಮತ್ತೆ ಜನಾಕರ್ಷಣೆ ಆಗಬೇಕು ಅಂತ ಹೇಳಿ ಒಂದು ಶ್ರೀಚಕ್ರ ಕೊಟ್ಟೆ. ಒಂದು ಶ್ರೀಚಕ್ರ ಮತ್ತೆ ಒಂದು ಪೂಜೆ ಮಾಡೋಕ್ಕೆ ಕೆಲವೊಂದಷ್ಟು ಗಿಡಮೂಲಿಕೆಗಳಿಗೆ ಜೀವಕಳೆಯನ್ನು ಕೊಟ್ಟು ಒಂದು ಮಣ್ಣಿನ ಮಡಿಕೆಯಲ್ಲಿ ಹಾಕಿ ಅದನ್ನು ಸೇಫ್ ಮಾಡಿಕೊಟ್ಟೆ. ಅದನ್ನು ನಾನು 48 ಡೇಸ್ ಪೂಜೆ ಮಾಡಿ ಅಂತ ಹೇಳಿದ್ದೆ. 48 ಡೇಸ್ಗೂ ಮೊದಲೇ ವರ್ಕ್ ಸ್ಟಾರ್ಟ್. ಅಂದ್ರೆ ಅವ್ರಿಗೆ ಮಂತ್ರ ಕೂಡ ಹೇಳಕ್ ಬರ್ತಾ ಇರ್ಲಿಲ್ಲ, ಬಟ್ ಒಂದು ಸಾಂಗ್ ಲಿಂಕ್ ಕೊಟ್ಟಿದ್ದೆ. ಶ್ರೀ ಸೂಕ್ತದ್ದು ಲಿಂಕ್ ಕಳಿಸ್ಕೊಟ್ಟಿದ್ದೆ. ಆ ಪೂಜೆಯನ್ನು ಮಾಡುವಾಗ ಶ್ರೀ ಸೂಕ್ತದ ಒಂದು ಆ ಲಿಂಕ್ ಏನಿದೆ ಅದರಲ್ಲಿ ಏನು ಆಡಿಯೋ ಇದು ಮಂತ್ರಗಳು ಟೆಲಿಕಾಸ್ಟ್ ಆಗುತ್ತೆ, ಅದನ್ನ ಕೇಳ್ಕೊಂಡು ಪೂಜೆ ಮಾಡಿ. ಓಕೆ, ಇದು ಹೆಂಗ್ ವರ್ಕ್ ಆಗುತ್ತೆ ಮೇಡಮ್? ಈಗ ನೀವು ಕೊಟ್ಟಿರೋ ಶ್ರೀಚಕ್ರದ್ದು? ಸರ್, ಶ್ರೀಚಕ್ರ ಅಂದ್ರೆ ಯಂತ್ರಗಳ ರಾಜ ಅಂತ ನಾವು ಹೇಳ್ತೀವಿ. ಇವತ್ತು ನಮ್ಗೇನು ಧನಾಭಾವ ಆಗಿರ್ಬೋದು, ಇಲ್ಲ ಒಂದು ಶತ್ರುಗಳಾಗಿರ್ಬೋದು, ಮತ್ತೆ ಇನ್ನೊಂದು ನಮಗೆ ಸುಖ ಅಂದ್ರೆ ನಮ್ಮ ಜೀವನದಲ್ಲಿ ಮೊದಲು ಸಂಸಾರ ಅಂತ ನಾವು ಹೇಳ್ತೀವಿ. ಆ ಸಂಸಾರದಲ್ಲಿ ಗಲಭೆಗಳಾಗಿರ್ಬೋದು, ಏನೋ ಒಂದು ಸಣ್ಣ ಪುಟ್ಟ ಕಿರಿಕಿರಿ ಆಗಿರ್ಬೋದು ಗಂಡ ಹೆಂಡತಿಯರಿಗೆ. ಈ ಥರ ಇದ್ದಾಗ ಅದಕ್ಕೆ ಒಂದು ಪದ್ಧತಿ ಇದೆ, ಶ್ರೀಚಕ್ರ ಆರಾಧನೆ ಮಾಡುವಂಥದ್ದು. ಕಟ್ಟುನಿಟ್ಟಾಗಿ ಅದನ್ನು 48 ದಿನ ಪಾಲನೆ ಮಾಡಬೇಕು. ನಮ್ಮದು ಒಂದು ಸಂಸಾರದ ವಿಚಾರದಲ್ಲಿ ಬರ್ತೀನಿ ಅಂತ ಅಂದರೆ 48 ದಿನ ಸಂಪಿಗೆ ಹೂವಿನಿಂದ ಪೂಜೆ ಮಾಡಬೇಕು. ಸಂಪಿಗೆ ಹೂವಿನಲ್ಲಿ ಆ ಹೂವು ಬಳಸಬೇಕು. ಸಂಪಿಗೆ ಹೂವು, ಗಂಧ, ಅರಿಶಿನ, ಕುಂಕುಮ, ನಿತ್ಯಾಭಿಷೇಕವಿರುತ್ತೆ ಶ್ರೀಚಕ್ರಕ್ಕೆ. ಮತ್ತೆ ಶತ್ರು ಸಂಹಾರಕ್ಕೆ ಅಂತ ಬಂದಾಗ ಕೆಂಪು ಹೂವಿನಿಂದ ಪೂಜೆ ಮಾಡಬೇಕು. ಅದಕ್ಕೂ ಅಭಿಷೇಕ
ಇರುತ್ತೆ ಸರ್. ಮತ್ತೆ ಹಣಕಾಸಿನ ಅಭಾವ ಆಗಿರ್ಬೋದು, ವ್ಯಾಪಾರದಲ್ಲಿ ಲಾಸ್ ಆಗಿರ್ಬೋದು, ನಮ್ಗೆ ಯಾವುದೇ ರೀತಿ ವ್ಯವಹಾರಗಳಾಗ್ತಾ ಇಲ್ಲ ಅಂತ ಹೇಳ್ಬೋದು. ಇಂಥ ಪರಿಸ್ಥಿತಿ ಇದ್ದಾಗ ಮಲ್ಲಿಗೆ ಹೂವು, ಶ್ರೀಗಂಧ ಇದನ್ನ ಹಾಕಿ ಪೂಜೆ ಮಾಡಿದಾಗ ನಮಗೆ ರಿಸಲ್ಟ್ ಖಂಡಿತ ಸಿಕ್ಕೇ ಸಿಗುತ್ತೆ. ಓಕೆ, ಅಂದರೆ ಶ್ರೀಚಕ್ರ ಬಂದು ಅವರು ನೀವು ದುಡ್ಡು ತುಂಬ ಕಮ್ಮಿ ಇಸ್ಕೊಂಡು ಕೊಟ್ಟಿದ್ದೀರ, ಅವರು ನಿಮಗೆ ಪರಿಚಯದವರೋ ಏನೋ ಅಂತ. ಬಟ್ಟು ಅದಕ್ಕೆಲ್ಲ ಇನ್ನೂ ಸ್ವಲ್ಪ ಹೆಚ್ಚಾಗಿ ಖರ್ಚಾಗ್ಬೋದು ಅಂತ ನಾವು. ಖರ್ಚಾಗುತ್ತೆ ಸರ್, ಖರ್ಚಾಗುತ್ತೆ. ಯಾಕೆಂದ್ರೆ ಅಲ್ಲಿ ಪರಿಸ್ಥಿತಿ ನೋಡಿದೆ ಅವ್ರದ್ದು ತುಂಬಾ ಕ್ರಿಟಿಕಲ್ ಇತ್ತು ಸರ್. ನಮ್ಮ ಪೀಠದ ಒಂದು ಹೆಸರು ಬೆಳೀಲಿ, ನಮ್ಮ ಟ್ರಸ್ಟ್ ಮುಂದೆ ಬರಬೇಕು ಅನ್ನೋ ನಾನು. ಸೊ ಈಗ ಯಾರಿಗಾದ್ರೂ ಈ ಥರದ್ದೊಂದು ಶ್ರೀಚಕ್ರ ಬೇಕು ಅಂದರೆ ಅದನ್ನು ನೀವೇ ಮಾಡಿಕೊಡ್ತೀರಾ? ಇಲ್ಲ ಸರ್, ನಾನು ಕೊಲ್ಲಾಪುರದಿಂದ ತರಿಸ್ಕೊಡ್ತೀನಿ. ಇವ್ರ ಹೆಸರುಗಳನ್ನ ತಗೊಂಡು ಅಲ್ಲಿ ಪೂಜೆ ಕೊಟ್ಟು ಆ ನಂತರ ತರಿಸ್ಕೊಡ್ತೀನಿ ಸರ್. ಸೊ ಅಲ್ಲಿಂದ ಮಾಡಿರೋದು ಆಲ್ರೆಡಿ ರೆಡಿ ಇರೋದನ್ನೇ ತರಿಸ್ಕೊಡ್ತೀನಿ ಸರ್. ನೀವೇನ ಸ್ಪೆಷಲ್ ಮಾಡ್ಕೊಡ್ತೀರಾ? ಆಮೇಲೆ ಸ್ಪೆಷಲ್ ಆಗಿ ಅದ್ರ ಜೊತೆಗೆ ನಮ್ಮದೇ ಆದಂತ ಒಂದು ಯಂತ್ರನೂ ಕೊಡ್ತೀನಿ ಸರ್. ಯಾಕೆಂದ್ರೆ ಎರಡು ಕೈ ಸೇರಿದ್ರೇನು ಚಪ್ಪಾಳೆ ಆಗ್ಬೇಕು, ಈ ಕಡೆ ಶ್ರೀಚಕ್ರ ಇರಬೇಕು, ಈ ಕಡೆ ಒಂದು ಗಿಡಮೂಲಿಕೆ ಇರಬೇಕು, ಇದೆರಡೂ ಸೇರಿದ್ರೇನೆ. ಸೊ ಇದು ಹೆಲ್ಪ್ ಆಗುತ್ತೆ. ಹೌದು ಸರ್. ಇದು ಏನೇನಕ್ಕೆ ಬಳಸ್ಬೋದು ಮೇಡಮ್? ಸರ್, ಜನಾಕರ್ಷಣೆಗೆ ಬಳಸ್ಬೋದು. ಮತ್ತೆ ಧನಾಕರ್ಷಣೆ ಅಂದ್ರೆ ಆಟೋಮೆಟಿಕ್ ಆಗಿ ವ್ಯಾಪಾರ ಇಂಪ್ರೂವ್ಮೆಂಟ್ ಆಯ್ತು ಅಂದ್ರೆ ಧನಾಕರ್ಷಣೆ ಆಗೇ ಆಗುತ್ತೆ. ಮತ್ತೆ ನಮ್ಮ ಸಂಸಾರದಲ್ಲಿ ಏನೇ ವಿರಸಗಳಿದ್ರು ಅದಕ್ಕೆ ಬಳಸ್ಬೋದು. ಮತ್ತೆ ಅನಾರೋಗ್ಯದ ಸಮಸ್ಯೆಗೆ ಮೃತ್ಯುಂಜಯ ಯಂತ್ರ ಸಿಗುತ್ತೆ, ಇದನ್ನೆಲ್ಲ ತಗೊಡ್ಬೋದು. ಸೊ ಇವೆಲ್ಲ ಕೊಡ್ತೀರಾ? ಸೂಪರ್. ಮತ್ತು ಇನ್ನು ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ಅಂದರೆ ನಿಮ್ಮಲ್ಲಿ ಬಂದು ಪರಿಹಾರ ಪಡೆದವ್ರನ್ನ ಇನ್ನೂ ಯಾರನ್ನಾದರೂ ಮಾತಾಡ್ಸೋಣ ಅಂತ ನಾವು ಇದೆ ಸರ್. ಸೊ ಮತ್ತೆ ಯಾರಿಗಾದರೂ ಸ್ಪೆಷಲ್ ಕೇಸ್ಗಳು ನೀವು ಅಟೆಂಡ್ ಮಾಡಿರೋ ಇದ್ರೆ ಅವ್ರಿಗೆ ಫೋನ್ ಮಾಡಿಕೊಡಿ, ಮಾತಾಡೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಸೊ ಅಂದರೆ ನಿಮ್ಮದು ಒಂದು ಪರ್ಸನಲ್ ಲೈಫಲ್ಲಿ ಏನೋ ಒಂದು ತೊಂದರೆ ಇತ್ತು, ಹಾಗಾಗಿ ನೀವು ಮೇಡಮ್ ಅವ್ರನ್ನ ಭೇಟಿ ಮಾಡಿದ್ದೀರಾ ಅಂತ ಗೊತ್ತಾಯ್ತು. ಹೌದು ಸರ್. ಸೊ ಏನು ಹೇಳಿ ಮೇಡಮ್, ಏನು ತೊಂದರೆ ಇತ್ತು? ಸರ್, ಇದು ಗಂಡ ಹೆಂಡತಿ ಪ್ರಾಬ್ಲಮ್ ಇತ್ತು. ನಂದು 2ನೇ ಮದ್ವೆ ಇತ್ತು, ಅವ್ರಿಗೆ 1ನೇ ಮದ್ವೆ ಇತ್ತು. ಓಕೆ. ಅವರು ಮದ್ವೆ 10 ವರ್ಷ ತುಂಬಾ ಹಿಂಸೆ ಕೊಟ್ಟು ಮದ್ವೆ ಮಾಡ್ಕೊಂಡಿದ್ರು. ತುಂಬಾ ಆಮೇಲೆ ಮದ್ವೆ ಆದ್ಮೇಲೆ ತಾಳಿ ಏನ್ ಕುತ್ತಿಗೆ ಬಿಟ್ಟಾದ್ಮೇಲೆ ತುಂಬಾ ಟಾರ್ಚರ್ ಕೊಡಕ್ ಶುರು ಮಾಡಿದ್ರು. ಏನು ದೇವ್ರ ತರ ಮೇಡಮ್ ಬಂದ್ರು ಸರ್, ಅವ್ರು ತುಂಬಾ ಒಳ್ಳೇದ್ ಮಾಡ್ಕೊಟ್ಟಿದ್ದಾರೆ. ಈಗಲೇ ಅವ್ರನ್ನ ಭೇಟಿಯಾಗಿ ಆಗಿದೆ, ಒಂದು 8-9 ತಿಂಗಳು ಆಗ್ತಾ ಬಂತು. ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಸರ್. ಅವ್ರು ಏನು ಪೂಜೆ ಎಲ್ಲ ಮಾಡ್ಕೊಟ್ಟಿದ್ರು ಮನೆಗಿಡಕ್ಕೆಲ್ಲ, ಸಕ್ಸಸ್ ಆಗಿದೆ ಸರ್. ಇವಾಗ ಎಷ್ಟೋ ಮಟ್ಟಿಗೆ ಸುಧಾರಿಸಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ ನನ್ ಜೊತೆಲಿ. ಅದೇ ಈಗ ಇನ್ನೂ ದೂರನೇ ಇದ್ದೀವಿ. ಅವ್ರ ಮನೆ ಸ್ವಲ್ಪ ದೂರ ಇದೆ. ಮಕ್ಳು ನನಗೆ 1ನೇ ಗಂಡನಿಗೆ 2 ಮಕ್ಳಿದೆ. ಹಂಗಾಗಿ ಮಕ್ಳಿಗೆ ಎಜುಕೇಶನ್ ನೋಡ್ಕೋಬೇಕು, ಅವ್ರ ಹತ್ರನೂ ಇರ್ಬೇಕು ಅಲ್ವಾ. ಒಂದೊಂದ್ ದಿನ ಓಡಾಡ್ಕೊಂಡೇ ಇದ್ದೀನಿ ಸರ್. ತುಂಬಾ ಚೆನ್ನಾಗಾಗಿದೆ ಸರ್ ಮೇಡಮ್ ಇಂದ ನನಗೆ. ಅವ್ರು ನನ್ ಪಾಲಿಗೆ ದೇವ್ರೆ ಅನ್ಬೇಕು ಸರ್. ನಿಮ್ಗೆ ತುಂಬಾ ಒಳ್ಳೇದಾಗಿದೆ, ಸಕ್ಸಸ್ ಆಗಿದೆ ಸರ್ ಅವ್ರು ಮಾಡ್ಕೊಟ್ಟಿದ್ ಪೂಜೆ ಎಲ್ಲ ನನಗೆ. ಅಂದ್ರೆ ಅವರು ಯಜಮಾನ್ರಿಗೆ ಅವರು ಇವಾಗೇನು ನೀವು 2ನೇ ಮದುವೆ ಆಗಿದ್ದೀರಾ? ಅವ್ರಿಗೆ ಫಸ್ಟ್ ಮದುವೆ ಆಗಿರ್ಲಿಲ್ಲ, ನೀವೇ? ಇಲ್ಲ, ಅವ್ರಿಗೆ 1ನೇದೇ ಸರ್. ಅವ್ರು ಬ್ರಾಹ್ಮಿನ್ಸು, ನಮ್ದು ಒಂದ್ ಸ್ವಲ್ಪ ಶೆಡ್ಯೂಲ್ಡ್ ಕ್ಯಾಸ್ಟ್ ಬರುತ್ತೆ, ಹಂಗಾಗಿ ಕ್ಯಾಸ್ಟ್ ಇದು ಮಾಡ್ಬಿಟ್ರು ನಮ್ಗೆ. ಅಂದ್ರೆ ತುಂಬಾ ಚೆನ್ನಾಗಿ ಇವಾಗ ಅವ್ರಿಗೆ 1ನೇ ಮದ್ವೆ ಅಲ್ವಾ, ನನಗೆ 2ನೇ ಮದ್ವೆ ಅಲ್ಲ. ಅವ್ರ ಮನೇಲಿ ಒಂದ್ ಸ್ವಲ್ಪ ತುಂಬಾ ತೊಂದ್ರೆ ಕೊಡೋದು ನನಗೆ ಅವ್ರ ತಾಯಿ. ನೀವು ಈಗ ಸಪರೇಟ್ ಇದ್ರಾ? ಸಪ್ರೇಟ್ ಇದೀವಿ ಸರ್. ಯಾಕಂದ್ರೆ ಮಕ್ಕಳಿಗೆ ಸ್ಕೂಲ್ ಇಲ್ಲಿದೆ ಅಲ್ವಾ, ಅವ್ರ ಮನೆ ಇರೋದು ತುಂಬಾ ದೂರ ಇದೆ ಅವ್ರ ಮನೆ. ಹಂಗಾಗಿ ಮಕ್ಕಳಿಗೆ ಎಜುಕೇಶನ್ ಇಲ್ಲೇ ಆಗ್ತಾ ಇರೋದ್ರಿಂದ ಹೋಗಿ ಬಂದು ಮಾಡ್ತಾ ಇದೀನಿ ಸರ್. ಓಕೆ. ಈಗ ಯಾವ ತರ ಇದೆ ಸಂಬಂಧ? ಇವರು ನಿಮ್ಮ ಮನೆಯವ್ರ ಕಡೆ ಅವರು ಈಗ ಬರ್ತಾ ಇದಾರೆ, ಹೋಗ್ತಾ ಇದಾರೆ, ಇಲ್ಲ ಜೊತೆಯಲ್ಲಿದ್ದಾರಾ, ಹೇಗೆ? ಇನ್ನು ಜೊತೆಗೆ ಇದೀವಿ ಸರ್. ಚೆನ್ನಾಗಿದ್ದಾರೆ, ತುಂಬಾ ಚೆನ್ನಾಗಿದೆ. ಮುಂಚೆಗಿನೂ ತುಂಬಾ ಚೆನ್ನಾಗಿದೆ ಸರ್. ಇವಾಗ ತುಂಬಾ ಚೆನ್ನಾಗಿದೆ, ನನ್ ಜೊತೆ ತುಂಬಾ ಚೆನ್ನಾಗಿದ್ದಾರೆ. ಮೇಡಮ್ ಇದು ಮದುವೆ ಆಗಿ? ಮದ್ವೆ ಆಗಿ 2 ವರ್ಷ ಸರ್. ಈಗ ರೀಸೆಂಟ್ ಆಗಿದ್ದೀರಾ? 1 ವರ್ಷ ತುಂಬಾನೇ ಪ್ರಾಬ್ಲಮ್ ಆಗಿತ್ತು ಸರ್. 1 ವರ್ಷ ಮೇಡಮ್ ಭೇಟಿ ಆಗಕ್ಕೂ ಮುಂಚೆ ತುಂಬಾ ಅನುಭವಿಸ್ಬಿಟ್ಟಿದೀನಿ ಸರ್. ಮೇಡಮ್ ಭೇಟಿ ಆದ್ಮೇಲೆ ಒಂದು 2 ತಿಂಗಳಿಂದ ಒಳ್ಳೇದಾಗಿದೆ ಸರ್ ನನ್ಗೆ. ಅವ್ರ ಭೇಟಿ ಆದ್ಮೇಲೆ ಇವಾಗ ತುಂಬಾ ಚೆನ್ನಾಗಿದೀವಿ. ಒಂದು 6-7 ತಿಂಗಳಿಂದ ತುಂಬಾ ಚೆನ್ನಾಗಿದೀವಿ. ಓಕೆ, ಚೆನ್ನಾಗಿದೆ ಲೈಫ್. ಈಗ ಏನೋ ಒಂದು ಅಂದ್ರೆ ನಿಮ್ಗೆ ಹಸ್ಬೆಂಡು ದೂರ ಇದ್ರು, ಬರ್ತಾ ಇರ್ಲಿಲ್ಲ, ಡಿಸ್ಟರ್ಬ್ ಆಗಿತ್ತು ಅನ್ನೋ ತರ ಇತ್ತಾ? ಹೌದು. ಅವರು ಬರ್ತಾ ಇರ್ಲಿಲ್ಲ, ಮತ್ತೆ ಹೆಂಡತಿ ತರ ನೋಡ್ತಾ ಇರ್ಲಿಲ್ಲ. ಮತ್ತೆ ಅವ್ರಿಗೆ ಬೇರೆ ಅಫೇರ್ ಇತ್ತು. ಅವ್ರ ಅಕ್ಕನ ಮಗಳನ್ನೇ ಅವ್ರ ಜೊತೆಗೆ ಇದ್ ಮಾಡೋರು. ನಾನು ಇರ್ಬಾರ್ದಿತ್ತು ಅವ್ರ ಮನೆಗೆ. ಅವಾಗ ಅವ್ರ ಅಕ್ಕನ ಮಗಳು ಬಂದು ಅಂದ್ರೆ ಅದೆಲ್ಲ ನಿಲ್ಸ್ಕೊಟ್ರು ಮೇಡಮ್. ಈಗ ಅವಳು ಬರೋದಿಲ್ಲ, ಅವಳು ಈ ಕಡೆ ಬರೋದಿಲ್ಲ. ಮತ್ ನಾನು ಇವ್ರು ತುಂಬಾ ಚೆನ್ನಾಗಿದ್ವಿ. ಇವಾಗ ತುಂಬಾ ಪ್ರೀತಿ ಮಾಡ್ತಾರೆ, ಮತ್ತೆ ದುಡ್ಡೆಲ್ಲ ಕೊಡ್ತಾರೆ ಮನೆ ಖರ್ಚಿಗೆಲ್ಲ. ಮುಂಚೆ ಏನು ಮಾಡ್ತಿರ್ಲಿಲ್ಲ ಆ ತರದ್ದೆಲ್ಲ. ನಾವು ತುಂಬಾ ಆರಾಮಾಗಿದ್ದೀವಿ ಸರ್. ಮೇಡಮ್ ದೇವ್ರ ತರಾನೇ ಅನ್ಬೇಕು ನಮ್ಗೆ ಇವತ್ತು.
ತುಂಬಾ ನೀವು ಚೆನ್ನಾಗಿ ಮದುವೆ ಆಗಿದ್ದು ಇಷ್ಟಪಟ್ಟು ಆಗಿದ್ದ? ಇಷ್ಟಪಟ್ಟೆ ಆಗಿದ್ದು ಸರ್. ತುಂಬಾ ಅಂದ್ರೆ ಮದ್ವೆಗಿನ ಮುಂಚೆ ಮದ್ವೆ ಮಾಡ್ಕೋಬಾರ್ದು ಅಂತ ಮೋಸ ಮಾಡ್ಬೇಕು ಅಂತ ಇತ್ತೇನೋ ಗೊತ್ತಿಲ್ಲ ಅವರಿಗೆ. ಹಾಂ ನಾನ್ ಸ್ವಲ್ಪ 10 ವರ್ಷವರೆಗೂ ಹಿಂಗೆ ರಿಲೇಷನ್ ಆಗಿದ್ದಾರೆ ಅಂತ ಜಗಳ ಎಲ್ಲ ತಗ್ಸಿ ಒಂದ್ ಸ್ವಲ್ಪ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ರು. ಅದಾದ ತಕ್ಷಣ ಅವ್ರು ಮದ್ವೆ ಮಾಡ್ಕೊಂಡ್ರು. ಮದ್ವೆ ಮಾಡ್ಕೊಂಡಾದ್ಮೇಲೆ ತುಂಬಾ ಟಾರ್ಚರ್ ಕೊಟ್ರು 1 ವರ್ಷ ನನಗೆ. ತುಂಬಾ ಹೊಡಿಯೋದು, ಮಹಿಳಾ ಆಯೋಗಕ್ಕೆಲ್ಲ ಹೋಗಿದ್ದೆ ಸರ್ ನಾನು. ತುಂಬಾ ಹೊಡಿಯೋದು ಎಲ್ಲಾ ಮಾಡಿದ್ರು. ನಂತರ ಮೇಡಮ್ ಯಾವಾಗ ಭೇಟಿ ಆದೆ ಅವಾಗಿಂದ ಒಂದ್ 2 ತಿಂಗಳು ನನಗೆ ಅದು ಪೂಜೆ ಕೈ ಹಿಡಿಯೋವರೆಗೂ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಪೂಜೆ ಕೈ ಹಿಡ್ದಾದ್ಮೇಲೆ ಆಟೋಮೆಟಿಕ್ಲಿ ಅವ್ರು ತುಂಬಾ ಚೇಂಜಸ್ ಆಯ್ತು. ಓಕೆ ಮೇಡಮ್, ನಿಮ್ದು ಒಂಥರ ಹೋರಾಟದ ಲೈಫೇ. ಹೌದು ಸರ್. ಇಲ್ಲ ಸರ್, ಹೋರಾಟ ಇತ್ತು. ಮೇಡಮ್ ಭೇಟಿ ಆದ್ಮೇಲೆ ಇವಾಗೆಲ್ಲ ನಾರ್ಮಲ್ ಆಗಿದೆ. ಇವಾಗ ಏನಂತ ತೊಂದ್ರೆ ಇಲ್ಲ, ಚೆನ್ನಾಗಿದ್ದೀನಿ ಸರ್ ಲೈಫ್ ಅಲ್ಲಿ. ಇವತ್ತು ಆ ತಾಯಿ ನೆನ್ಸ್ಕೊಂಡು ಈಗ ನನ್ನ ತಾಯಿನೇ ಅನ್ಬೇಕು ಅವ್ರು, ಆ ತರ ಆಗಿದೆ ಇವತ್ತು ನನ್ನ ಲೈಫ್. ಓಕೆ, ಒಳ್ಳೇದಾಗ್ಲಿ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ಓಕೆ ಸರ್, ಥ್ಯಾಂಕ್ ಯು. ಇದೊಂಥರ ಡಿಫ್ರೆಂಟ್ ಐತೆ ಮೇಡಮ್ ಸ್ಟೋರಿ. ಸೊ ಇದು ಯಾವ ಥರ ಸರಿ ಮಾಡಿಕೊಟ್ರಿ ಸರ್? ಇದು ಕೆಲವು ಯಂತ್ರಗಳು ಬರುತ್ತೆ, ಆ ಯಂತ್ರಗಳ ಮುಖಾಂತರ ಕೆಲವು ಗಿಡಮೂಲಿಕೆಗಳನ್ನ ರೆಡಿ ಮಾಡಿ. ಅವ್ರಿಗೇನು ಹೊಟ್ಟೆ ಕೊಟ್ರಾ ಇಲ್ಲ ಯಾವ ಥರ ಇದು? ಈಗ ಅವರು ಹೊರಗಡೆ ಇದ್ರು, ಬೇಡ ಅನ್ನೋ ಥರ ಇದ್ರು, ದೂರ ಆಗಿದ್ರು, ಇವೆಲ್ಲ ಹೇಳ್ತಾವ್ರೆ. ಅಂದರೆ ಲವ್ ಮಾಡಿ ಮದುವೆ ಆಗಿದ್ರು ಇದೇನೋ ಒಂಥರ ಸಪ್ರೇಟ್ ಮತ್ತೆ ಯಾಕೋ ಡಿವೈಡ್ ಆಗೋ ಥರ ಇತ್ತು. ಮತ್ತೀಗ ಹೆಂಗಿದು ಕನೆಕ್ಟ್ ಆಯಿತು ಸರ್? ಅಂದರೆ ಕೆಲವು ಯಂತ್ರಗಳಿಂದ ಕನೆಕ್ಟ್ ಮಾಡ್ಬೋದು ಸರ್. ಅಷ್ಟು ಶಕ್ತಿಶಾಲಿ ಯಂತ್ರಗಳಿದೆ ತಾಳೆಗರಿನಲ್ಲಿ. ನಾನು ಇವತ್ತು ಯಾರಿಗೇ ನಾನು ಏನೇ ಒಂದು ವಸ್ತುಗಳನ್ನ ಕೊಟ್ಟರು ತಾಳೆಗರಿ ಯಂತ್ರಗಳನ್ನೇ ಬರೆದು ನಾನು ಕೊಡುವಂಥದ್ದು. ಸೊ ಇವು ತಾಳೆಗರಿನಲ್ಲಿರೋ ಯಂತ್ರಗಳ ಮುಖಾಂತರ ಕೆಲಸ ಆಗೈತೆ. ಮತ್ತೆ ನೀವೇನಾದರೂ ಅದಕ್ಕೆ ಹೊಸದಾಗಿ ಏನಾನ ಅವ್ರಿಗೆ ಇದು ಹೊಟ್ಟೆಗೆ ಹಾಕೋಕೋ ಇನ್ನೊಂದು ಏನಾನ ಆ ಥರ ಸರ್? ಇವ್ರಿಗೆ ನಾನು ಹೊಟ್ಟೆಗೆ ಹಾಕೋದು ಕೊಟ್ಟಿಲ್ಲ. ಪೂಜೆ ಆಟೋಮೆಟಿಕ್ ಕನೆಕ್ಟ್ ಆಗಿ. ಸೊ ಈಗ ಇವರು ಚೆನ್ನಾಗಿದ್ದಾರೆ. ಸೂಪರ್. ಸೊ ವೀಕ್ಷಕರೇ, ಇದೊಂದಷ್ಟು ರಿಸಲ್ಟ್ ಇರೋರನ್ನ ಮಾತಾಡಿಸ್ತಾ ಇದ್ದೀನಿ. ಯಾಕಂದರೆ ಮೇಡಮ್ ಅವರು ಸಾಕಷ್ಟು ವಿಡಿಯೋಗಳನ್ನ ಬೇರೆ ಬೇರೆ ಮಾಡಿದರು. ಬಟ್ ಅವ್ರ ಕಡೆ ಹೋಗಿ ಬಂದವ್ರಿಗೆ ಪರಿಹಾರ ಯಾವ ಥರ ಆಗ್ತಾಯಿದೆ ಮತ್ತು ರಿಸಲ್ಟ್ ಯಾವ ಥರ ಸಿಕ್ಕಿದೆ, ಡೈರೆಕ್ಟ್ ಕ್ಲೈಂಟ್ ಜೊತೆ ಮಾತಾಡೋಣ ಅಂಥೇಳಿ ಒಂದಷ್ಟು ಜನ ಮಾತಾಡಿಸ್ತಾ ಇದ್ದೀನಿ. ಮತ್ತೆ ಕೂಡ ನೆಕ್ಸ್ಟ್ ಮಾತಾಡಿಸ್ತೀನಿ. ಬೇರೆ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಇನ್ನೂ ಮಾತಾಡ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ ವೀಕ್ಷಕರೇ.